ಹುಣ್ಣಿಮೆ ಆಗಿತ್ತು, ಹಾಗೆ ಗುರು ಪೌರ್ಣಮಿ ಕೂಡ ಇತ್ತಲ್ವಾ. ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ನೆಲ ಗುಡಿಸ್ಕೊಂಡು ಪುಟ್ಟದಾಗ ಒಂದೆರಡು ರಂಗೋಲಿ ಕೂಡ ಹಾಕೊಂಡಿದ್ದೀನಿ. ಹಾಗೆ ನೈವೇದ್ಯಕ್ಕೆ ಅಂತೇಳಿ ಹೆಸರು ಬೇಳೆ ಪಾಯಸ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ನೈವೇದ್ಯ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ನೈವೇದ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಪೌರ್ಣಮಿ ಆಗಿರೋದ್ರಿಂದ ದೇವಸ್ಥಾನ ಕೂಡ ಹೋಗಿದ್ದೀವಿ. ತುಂಬಾನೇ ರಶ್ ಇತ್ತು ದೇವಸ್ಥಾನ ಅಂತ ಹೇಳು. ಸಂಜೆ ಬೇಗ ಹೋಗಿ ಎಷ್ಟೊಂದು ರಶ್ ಆಗಿತ್ತು. ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಗುರು ಪೌರ್ಣಮಿಯ ದಿನದ ಹುಣ್ಣಿಮೆ ಆಗಿತ್ತು, ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಬೇಗನೆ ಕೆಲಸ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೆಳಿಗ್ಗೆ ಪೂಜೆ ಕೂಡ ಬೇಗ ಮಾಡ್ಕೊಬೇಕು. ನಾನು ಕೂಡ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಪಾಪು ಕೂಡ ಫ್ರೆಶ್ ಅಪ್ ಮಾಡಿಸ್ಕೊಂಡಿದ್ದೆ. ಅಂದ್ರೆ ಮಲ್ಕೊಂಡ್ಬಿಟ್ಟಿದ್ರು, ನಾನು ಎದ್ದ ತಕ್ಷಣ ಎದ್ದೇಳ್ತಿದ್ರು ಕೆಲಸ ಸರಿ, ಆದ್ರೆ ಇವತ್ತು ಎದ್ದಿರ್ಲಿಲ್ಲ. ಹಾಗಾಗಿ ಎದ್ದ ತಕ್ಷಣ ಅವ್ರಿಗೆ ಕೂಡ ಸ್ನಾನ ಮಾಡಿಸಿ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಬೇಗನೆ ಪೂಜೆ ಕೂಡ ಮುಗಿಸ್ಕೊಂಡೆ. ನಮ್ಮ ಪಾಪು ತುಂಬಾನೇ ಹಠ ಮಾಡ್ತಾ ಇದ್ರು, ಮಮ್ಮಿ ನಾನು ಎತ್ಕೋ ಅಂತೇಳಿ. ಸರಿ ಅಂತ ಅವ್ನು ಎತ್ಕೊಂಡು ಒಂದು 10 ನಿಮಿಷ ಸಮಾಧಾನ ಮಾಡಿ ಸಿಂಪಲ್ ಆಗಿ ಪೂಜೆ ಕೂಡ ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಟಿಫನ್ಗೆ ಅಂತ ಕೂಡ ಮುಂಚೆನೆ ಟಿಫನ್ ಕೂಡ ಮಾಡಿಟ್ಬಿಟ್ಟಿದೀನಿ, ಹಸ್ಬೆಂಡ್ ಡ್ಯೂಟಿಗೆ ಹೋಗೋದ್ರೊಳಗಡೆ ಅಂತಾನೆ. ಫುಲ್ನೆಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕೊಂಡು ಇನ್ನೇನು ಉದಿಸ್ಲು ಪೂಜೆ ಕೂಡ ಮುಗಿಸ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ಬೇಗನೆ ಎಲ್ಲ ಕೆಲಸ ಆಗ್ಬಿಟ್ರೆ ಬೇಗನೆ ಪೂಜೆ ಮಾಡ್ಕೊಬಹುದು, ಮನಸ್ಸಿಗೆ ಕೂಡ ಸಮಾಧಾನ ಅನ್ಸುತ್ತೆ ಅಂತೇಳಿ ಬೇಗನೆ ಉದಿಸ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವ್ರ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿ ಪೂಜೆ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಕೂಡ ಇತ್ತು, ಹಾಗಾಗಿ ಅವನು ಸಮಾಧಾನ ಮಾಡ್ಕೊಳ್ತಾನೆ ಎಲ್ಲ ಕೆಲಸ ಮಾಡ್ಕೊಬೇಕಾಗಿತ್ತು. ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು ಟ್ರೈಪಾಡ್ ಇದಕ್ಕೆ. ಹಾಗೆ ಅಲ್ಲಿ ಇಟ್ಬಿಟ್ಟು ಹೇಗೆಗೂ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸಾಧ್ಯವಾದಷ್ಟು. ನಮ್ಮ ಪಾಪ ಮಮ್ಮಿ ನಾನು ಪೂಜೆ ಮಾಡ್ತೀನಿ ಅಂತಿದ್ರು. ಸರಿ ಪಾಪ ಮಾಡಂತೆ, ಒಂದು 10 ನಿಮಿಷ ಕುತ್ಕೊ, ನೀನೇ ಪೂಜೆ ಮಾಡ್ಕೊಳಂತೆ ಅಂತ ಹೇಳ್ತಾ ಇದ್ದೆ. ಆದ್ರೆ ಅವ್ರಿಗೆ ಒಂದೇ ಹಠ, ನಾನು ಪೂಜೆ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ ಅಂತ. ಊದ್ಬತ್ತಿ ಬೆಳಗಂತೆ ಅಂದ್ರೆ ಇಲ್ಲ ನಾನು ಹೂ ಮುಡಿಸ್ತೀನಿ ಅಂದ್ರು. ಸರಿ ಅಂತೇಳಿ ಅವನು ಎತ್ಕೊಂಡು ಹೂವೆಲ್ಲ ಮುಡಿಸಿದ್ರು. ಮನ್ಸಿಗೆ ಏನೋ ಒಂಥರ ಸಮಾಧಾನ. ಸ್ವಲ್ಪ ಬೆಳಿಗ್ಗೆ ಬೇಗನೆ ಪೂಜೆ ಮಾಡ್ಕೊಂಡು ಉದಿಸ್ಲು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ನಿನ್ನೆನೆ ನಮ್ಮ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಬಿಟ್ಟಿರ್ತೀನಿ. ಹುಣ್ಣಿಮೆ ಅಮಾವಾಸ್ಯೆ ಹಿಂದಿನ ದಿವಸನೇ ಮನೆ ಫುಲ್ ಕ್ಲೀನಿಂಗ್ ಮಾಡಿ ತದನಂತರ ಬೆಳಿಗ್ಗೆ ಎದ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡು ಉದಿಸ್ಲೆಲ್ಲ ಸಾರಿಸ್ಕೊಂಡು ರಂಗೋಲಿ ಹಾಕೊಂಡು ಸಿಂಪಲ್ ಆಗಿ ಬೇಗನೆ ಪೂಜೆ ಮಾಡ್ಕೊಳ್ತೀನಿ. ಹಸ್ಬೆಂಡ್ ಬೇರೆ ಡ್ಯೂಟಿ ಲೇಟ್ ಆಯ್ತು, ಟಿಫನ್ ಹಾಕೊಡಮ್ಮ ಅಂತ ಇದ್ರು. ಬೆಳಿಗ್ಗೆ ಬೇಗ ಎದ್ದಿದ್ಕೆ ಇಷ್ಟೆಲ್ಲ ಕೆಲಸನೇ 8 o'clock ಒಳಗಡೆ ಮುಗ್ದೋಯ್ತು. ಪೂಜೆ ಕೂಡ ಅಷ್ಟೇ 8:30 ಪೂಜೆ ಕೂಡ ಮುಗಿಸ್ಕೊಂಡೆ. ಈಗಿರೋ ಹಸ್ಬೆಂಡ್ಗೆ ಟಿಫನ್ ಕೂಡ ರೆಡಿ ಆಯ್ತಲ್ಲ, ಅವರು ತಿನ್ಬಿಟ್ಟು ಹೋಗ್ತಾರೆ. ಸ್ವಲ್ಪ ಒಂದು ದಿವಸ ಲೇಟ್ ಆಗಿ ಹುಣ್ಣಿಮೆ ಅಮಾವಾಸ್ಯೆ ಸ್ವಲ್ಪ ಲೇಟ್ ಆಗಿ ಎದ್ರೆ ಸಾಕು, ಕೆಲಸನೇ ಆಗೋದಿಲ್ಲ. ಮನೇಲಿ ಮಕ್ಳಿದೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಅವ್ರನ್ನ ಕೂಡ ನೋಡ್ಕೊಳ್ತೀವಿ ಎಲ್ಲ ಕೆಲಸ ಮಾಡ್ಕೊಳಕ್ಕೆ. ಹಾಗಾಗಿ ಹಸ್ಬೆಂಡ್ ಇರುವಾಗ್ಲೂ ನಾನು ಬೇಗನೆ ಮಾಡ್ಕೊಂಡ್ಬಿಡ್ತೀನಿ ಕೆಲಸಗಳನ್ನೆಲ್ಲ. ಸಿಂಪಲ್ ಆಗಿ ನೋಡಿ ಈ ರೀತಿ ಪೂಜೆ ಕೂಡ ಆಯ್ತು. ನೈವೇದ್ಯ ಕೂಡ ಏನು ಮಾಡ್ಕೊಳಕ್ ಆಗ್ಲಿಲ್ಲ. ಬೆಳಿಗ್ಗೆ ಬೇಗನೆ ಟಿಫನ್ ಎಲ್ಲ ಮಾಡಿದ್ರಿಂದ ಈವ್ನಿಂಗ್ ನೈವೇದ್ಯ ಮಾಡಿದ್ರೆ ಆಗುತ್ತೆ ಅಂತ ಬೇಗನೆ ಇದು ಪೂಜೆ ಮಾಡ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನ್ಸುತ್ತೆ. ಹಾಗಾಗಿ ಬೆಳಿಗ್ಗೆ ಬೇಗನೆ ಪೂಜೆ ಕೂಡ ಆಯ್ತು ಇವತ್ತು. ಸಿಂಪಲ್ ಆಗಿ ಪೂಜೆ ಕೂಡ ಮುಗಿಸ್ಕೊಂಡೆ. ನೈವೇದ್ಯಕ್ಕೆ ಈವ್ನಿಂಗ್ ಏನಾದ್ರು ಸಿಹಿ ಮಾಡೋಣ ಅಂತೇಳಿ ಅನ್ಕೊಂಡಿದ್ದೀನಿ. ನಮ್ಮ ಪಾಪು ಕೂಡ ಮಲಗಿದ್ನಲ್ವಾ, ಹಾಗಾಗಿ ಬೆಡ್ಶೀಟ್ ಒಂದು ಮರ್ಚಿರ್ಲಿಲ್ಲ. ಹಾಗಾಗಿ ಅದು ಮರ್ಚಿ ಸ್ವಲ್ಪ ಮಂಚ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದು ಇನ್ನೇನು ಪೂಜೆ ಕೂಡ ಮುಗಿಸ್ಕೊಂಡಲ್ವಾ, ಇನ್ನೇನು ಕೆಲಸ ಇರಲಿಲ್ಲ, ಕೆಲಸ ಮುಗಿಸ್ಕೊಂಡ್ಬಿಟ್ಟೋಣ ಅಂತೇಳಿ ಮಾಡ್ತಿದ್ದೆ. ಅವ್ನಿಗೆ ಲಂಚ್ ಬಾಕ್ಸ್ ಕೂಡ ಇನ್ನೂ ರೆಡಿ ಮಾಡಿರ್ಲಿಲ್ಲ, ಅವನು ಕೂಡ ಹಠ ಮಾಡ್ತಿದ್ದ ಬಟ್ಟೆ ಹಾಕಿಸ್ಕೊಳ್ಳಕ್ಕೆ. ಹಾಗಾಗಿ ಹಸ್ಬೆಂಡ್ ನಾನೇ ರೆಡಿ ಮಾಡ್ತೀನಮ್ಮ, ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊ ಅಂತ ಹೇಳ್ತಿರೋ. ಬಟ್ಟೆ ವಾಶ್ಗೆಲ್ಲ ಹಾಕ್ಬೇಕಾಯ್ತು, ಹಾಗಾಗಿ ಬಟ್ಟೆ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ತದನಂತರ ಮಿಕ್ಕಿ ಪಾಪುನ ಬಿಟ್ಟಾದ್ಮೇಲೆ ಮತ್ತೆ ಕೆಲಸ ಮಾಡ್ಕೊಂಡಾಗತ್ತೆ ಅನ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನನ್ನ ಪಾಪ ಕೂಡ ಹಸ್ಬೆಂಡೇ ರೆಡಿ ಮಾಡಿದ್ರಿ. ಚಿಕ್ಕ ಚಿಕ್ಕ ಹೆಲ್ಪ್ ಮಾಡಿದ್ರೆ ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ. ಬೆಳಿಗ್ಗೆ ಇಷ್ಟು ಬೇಗನೆ ಟೈಮ್ ಕೂಡ ಹೋಗ್ಬಿಡುತ್ತೆ. ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಆಲ್ರೆಡಿ 8-9 ಗಂಟೆ ಆಗ್ಬಿಟ್ಟಿರುತ್ತೆ. ನಾನು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಈವ್ನಿಂಗ್ ಇಂದ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಪ್ರಸಾದಕ್ಕೆ ಏನು ಮಾಡಿರ್ಲಿಲ್ಲ ಅಂತೇಳಿ ಈವ್ನಿಂಗ್ಗೆ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಹೆಸರುಬೇಳೆ ಪಾಯಸ ಕೂಡ ರೆಡಿ ಮಾಡಿದೆ. ಹಾಗೆ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಆಡ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಹಾಗೆ ಶೀತ ಎಲ್ಲ ಕಮ್ಮಿ ಕೂಡ ಮಾಡುತ್ತೆ. ಶೀತಕ್ಕೆ ರಾಮಬಾಣನೇ ಅನ್ಬೋದು ಹೆಸರುಬೇಳೆ ಪಾಯಸ. ಹಾಗೆ ನೈವೇದ್ಯಕ್ಕೂ ಕೂಡ ಆಗುತ್ತೆ. ನಮ್ಮನೇಲಿ ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತೇಳಿ ಮಾಡಿದ್ದೀನಿ. ಕೊಬ್ಬರಿ ಏಲಕ್ಕಿನ ರುಬ್ಬಿಟ್ಟು ಹಾಕೊಂಡಿದೀನಿ, ತುಂಬಾನೇ ಚೆನ್ನಾಗಿ ಕೂಡ ಬಂದಿತ್ತು. 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಆಡ್ ಮಾಡಿದೀನಿ. ನಮ್ಮ ಪಾಪಗೊಂದು ತುಂಬಾನೇ ಇಷ್ಟ, ಮೊದ್ಲೇ ಅವ್ರಿಗೆ ಸಿಹಿ ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಈ ರೀತಿ ಪಾಯಸ, ಶಾವಿಗೆ ಪಾಯಸ ಮಾಡೋಣ ಅನ್ಕೊಂಡಿದ್ದೆ. ರೀಸೆಂಟ್ ಆಗಿ ಒಂದು ಟೈಮ್ ಮಾಡಿದ್ದೆ. ಹಾಗಾಗಿ ಹಸ್ಬೆಂಡ್ ಕ್ಯಾರೆಟ್ ಹೋಳಿಗೆ ಮಾಡಮ್ಮ ಅಂತ ಹೇಳಿದ್ರು. ಸ್ವಲ್ಪ ಬೇಗ ಆಗುತ್ತೆ, ದೇವಸ್ಥಾನ ಕೂಡ ಹೋಗ್ಬೇಕು ಅಂತೇಳಿ ಹೆಸರುಬೇಳೆ ಪಾಯಸನೇ ಮಾಡ್ಕೊಂಡಿದೀನಿ. ಸಿಂಪಲ್ ಆಗಿ ಬೇಗ ಕೂಡ ಆಗೋದು ಅಂದ್ರೆ ಹೆಸರುಬೇಳೆ ಪಾಯಸ. ಹಾಗಾಗಿ ಅದನ್ನೇ ರೆಡಿ ಮಾಡ್ಕೊಂಡಿದೀನಿ. ತುಂಬಾನೇ ಚೆನ್ನಾಗಿ ಬಂದಿತ್ತು. ನನ್ಗಂತೂ ಕುಕ್ಕರಲ್ಲಿ ನಾನು ಪಾತ್ರೆಲ್ಲೇ ಬೇಯಿಸ್ಕೊಳ್ತೀನಿ. ಇನ್ನೇನು ಎಡೆ ಹಿಡಿಯೋಣ ಅಂತ ಕೂಡ ರೆಡಿ ಮಾಡ್ಕೊಂಡೆ. ಇನ್ನೇನು ಬೆಳಿಗ್ಗೆ ಕೂಡ ದೇವಸ್ಥಾನಕ್ಕೆ ಬರೀ ಬಾಳೆಹಣ್ಣು ಎಡೆ ಹಿಡಿದಿದ್ದೆ. ಹಾಗಾಗಿ ಈಗ ಪಾಯಸ ಕೂಡ ಮಾಡ್ಕೊಂಡಿದ್ದಲ್ವಾ, ಅದನ್ನ ಕೂಡ ಎಡೆ ಹಿಡಿದ್ಬಿಟ್ಟು ನಮ್ಮ ಪಾಪ ಮಾಡಿದ ತಕ್ಷಣ ಮಮ್ಮಿ ಕೊಡು ನಾನು ತಿಂತೀನಿ ತುಂಬಾನೇ ಹಠ ಮಾಡ್ತಾರೆ. ಹಾಗಾಗಿ ದೇವರಿಗೆ ಎಡೆ ಹಿಡಿದಾದ್ಮೇಲೆ ಹಿಂಗೆ ಕೊಡ್ತೀನಿ, ಪಾಪು ವೇಟ್ ಮಾಡು ಅಂದೆ. ಹಾಗಾಗಿ ನಾನು ದೇವಸ್ಥಾನ ಕೂಡ ಹೋಗ್ಬರೋಣ ಅಂತ ರೆಡಿಯಾಗಿ ಹೋಗ್ಬೇಕು.
ಪ್ರಸಾದಕ್ಕೇನು ಮಾಡಿರಲಿಲ್ಲ ಅಂತಲೇ ಬಾಳೆಹಣ್ಣು ಹಿಡಿದ್ಬಿಟ್ಟು ಹೋಗಿದ್ದೆ. ಈಗ ಬಂದು ಸಿಹಿ ಮಾಡಿಕೊಂಡು ಪ್ರಸಾದ ಕೂಡ ರೆಡಿ ಮಾಡ್ಕೊಂಡೆ. ಎಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು. ಎಡೆ ಹಿಡಿಯೋಕ್ಕಾಗಿರಲಿಲ್ಲ, ಹಾಗಾಗಿ ಈಗ ಎಡೆ ಹಿಡಿದಿದ್ದೀನಿ. ಈಗ ದೇವಸ್ಥಾನಕ್ಕೆ ಕೂಡ ಹೊರಡಬೇಕು. ಇಲ್ಲೇ ಸಾಯಿಬಾಬಾ ಟೆಂಪಲ್, ಇವತ್ತು ಗುರು ಪೂರ್ಣಿಮೆ ಅಲ್ವಾ, ಅಲ್ಲೂ ಏನು ಪೂಜೆ ಇಲ್ಲ ಇದೆ, ಹಾಗಾಗಿ ಹೊರಟಿದ್ದೀವಿ. ಫುಲ್ಲು ಎಡೆ ಎಲ್ಲ ಮಾಡಿ ದೇವ್ರಿಗೆ ಈವ್ನಿಂಗ್ ಮಾಡಿದ್ದೀನಿ. ಎಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಚರಂತೂ ಮಸ್ತ್ ಕಾಣಿಸ್ತಾ ಇದೆ. ಅದನ್ನೇ ಎಡೆ ಹಿಡ್ದಿದ್ದೀನಿ. ದೇವರಿಗೆ ಈವ್ನಿಂಗ್ ದೀಪ ಹಚ್ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಕೂಡ ಹೋಗಬೇಕು, ಅದು ಕೂಡ ತೋರಿಸ್ತೀನಿ. ಬನ್ನಿ ಹೋಗೋಣ, ರೆಡಿ ಆಗಬೇಕು. ರಶ್ ಆಗಿಬಿಡುತ್ತೆ ಲೇಟಾಗಿ ಹೋದರೆ ಅಂತ, ಹಾಗಾಗಿ 6:30ಗೆ ಹೊರಟಿದ್ದೀವಿ. ಹೋದರೆ ಬೇಗ ವಾಪಸ್ ಬಂದು ಅಡುಗೆ ಕೂಡ ಏನೂ ಮಾಡಿಲ್ಲ, ಅಡುಗೆ ಮಾಡ್ಕೊಬೇಕು. ಹಾಗಾಗಿ ಮಾಡು, ಈಗ ಹೋಗ್ಬಿಟ್ಟು ಬಂದು ಮತ್ತೆ ಸಿಗ್ತೀನಿ. ನಾವು ಕೂಡ ಮನೆಯಿಂದ ಹೊರಟ್ವಿ. ನೋಡ್ಬೋದು ದೇವಸ್ಥಾನ ಎಷ್ಟೊಂದು ರಶ್ ಇದೆ. ಸಂಜೆ 6:30ಗೆ ಇಷ್ಟೊಂದು ರಶ್ ಇದೆ. ಪ್ರತಿಯೊಂದಕ್ಕೂ ಕ್ಯೂ ಇತ್ತು. ಅಲ್ಲಿ ಸಖತ್ ರಶ್ ಇದೆ. ಹೆಂಗಪ್ಪ ಹೋಗೋದು, ಮಕ್ಳನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಕಷ್ಟ. ಸ್ವಲ್ಪ ಬೇಗ ಬಂದೆ, ಇಷ್ಟೊಂದು ರಶ್ ಇದೆ. ಸ್ವಲ್ಪ ಲೇಟ್ ಆಗಿದೆ, ಇನ್ನೂ ರಶ್ ಆಗ್ತಿತ್ತು. ಪೂಜೆ ಕೂಡ ಎಲ್ಲ ಮುಗ್ದಿತ್ತು. ಇನ್ನೇನು ದೇವ್ರ ದರ್ಶನ ಮಾಡೋಣ ಅಂತ ಕೂಡ ಒಳಗಡೆ ಹೊರಟ್ವಿ. ಕ್ಲಿಯರ್ ಮಾಡಬೇಕು, ಹಿಂದೆ ಇರೋ ಜಾಗ ಬಲಗೈಲಿ ಮುಟ್ಬೇಕು. ಹಾಂ ಓ ಮನೆ ತಿನ್ನೋದಪ್ಪ. ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ. ಪುಟ್ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.